ನಮಸ್ತೆ ಮಾಂತರಗಳ ನಮಸ್ಕಾರ. ಇವತ್ತು ತಯಾರಿಸುವ ರೆಸಿಪಿ ಕರ್ನಾಟಕದ ಸ್ಪೆಷಲ್ ಬ್ರೇಕ್ಫಾಸ್ಟ್ಗಳಲ್ಲಿ ಒಂದು. ಇದನ್ನು ಬ್ರೇಕ್ಫಾಸ್ಟ್, ಸ್ನ್ಯಾಕ್ಸ್ ಮತ್ತು ಡಿನ್ನರ್ ಟೈಮಲ್ಲೂ ತುಂಬ ಜನ ಇಷ್ಟಪಡ್ತಾರೆ. ಹೆಲ್ದಿ ಮತ್ತು ಹೆವಿ ಡಿಶ್ ಅಂತಲೇ ಇದಕ್ಕೆ ಹೇಳ್ಬೋದು. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ಬೋಂಡಾ ಸೂಪ್ ತಯಾರಿಸೋಣ. ವಿಧಾನ ನೋಡೋ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಮೊದಲು ನಾನು ಬೋಂಡಾ ಮಾಡಿ ತೋರಿಸ್ತೇನೆ. ಅದಕ್ಕೆ 1 ಕಪ್ಪಿನಷ್ಟು ಉದ್ದಿನ ಬೇಳೆ ಅಂದರೆ 200 ಗ್ರಾಮ್ನಷ್ಟು ಉದ್ದಿನ ಬೇಳೆನ ಚೆನ್ನಾಗಿ ತೊಳೆದು 2 ಗಂಟೆ ಕಾಲ ನೆನೆಸಿಟ್ಟಿದೆ. ಇನ್ನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಬಿ ತರೋಣ. ಕಮ್ಮಿ ನೀರು ಹಾಕ್ಕೊಂಡೇ ರುಬ್ಬಿಕೊಳ್ಳಿ. 4-5 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಇಷ್ಟಾದರೆ ಸಾಕು. ಇದನ್ನೊಂದು ಬೌಲಿಗೆ ಹಾಕ್ಕೊಳ್ಳೋಣ. ನೆನಪಿಡಿ, ತುಂಬ ಕಮ್ಮಿ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿ ತರಬೇಕು. ಇನ್ನು ಇದಕ್ಕೆ ಅಗತ್ಯ ಇರುವಷ್ಟು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1 ನಿಮಿಷ ಚೆನ್ನಾಗಿ ಸೌಟಲ್ಲಿ ಅಥವಾ ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ಳಿ. ಹೀಗೆ ಮಾಡೋದ್ರಿಂದ ಹಿಟ್ಟು ಹತ್ತಿಯಾಗಿ ಸ್ಮೂತ್ ಆಗ್ತದೆ, ಹಾಗೆ ಬೋಂಡಾ ಕೂಡ ಮೃದುವಾಗಿ ರೆಡಿ ಆಗ್ತದೆ. ಇನ್ನು ಕಟ್ ಮಾಡಿದ ಕರಿಬೇವು, 2 ಹಸಿಮೆಣಸನ್ನು ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತೇನೆ. ಹಾಗೆ 1 ಇಂಚು ಗಾತ್ರದ ಶುಂಠಿ ಕೂಡ ಕಟ್ ಮಾಡಿದ್ದನ್ನು ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಪೆಪ್ಪರನ್ನು ಕ್ರಷ್ ಮಾಡಿ ಅಂದರೆ ಪುಡಿ ಮಾಡಿ ಹಾಕ್ಕೊಳ್ಳಿ. ಪುನಃ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಉದ್ದು ತಿಂದರೆ ಆಸಿಡಿಟಿ ಆಗ್ತದೆ ಅಂತ ಇರುವವರು ಪೆಪ್ಪರ್ ಮತ್ತು ಜಿಂಜರನ್ನು ಜಾಸ್ತಿ ಹಾಕ್ಕೊಳ್ಳಿ. ಈಗ ಬೋಂಡಾ ಬ್ಯಾಟರ್ ರೆಡಿ ಆಯಿತು. ಫ್ರೈ ಮಾಡಲಿಕ್ಕೆ ಎಣ್ಣೆ ಕೂಡ ಬಿಸಿಗೆ ಇಟ್ಟಿದ್ದೇನೆ. ಕೈಯನ್ನು ಈ ರೀತಿಯಾಗಿ ನೀರಲ್ಲಿ ಒದ್ದೆ ಮಾಡಿಕೊಂಡು ಹಿಟ್ಟನ್ನು ಸ್ವಲ್ಪವೇ ಕೈಯಲ್ಲಿ ತೆಗೆದುಕೊಂಡು ಈ ರೀತಿಯಾಗಿ ಎಣ್ಣೆಗೆ ಬಿಡ್ತಾ ಬರಬೇಕು. ಕೈಯಲ್ಲೇ ಇದನ್ನು ಮಾಡಬೇಕು. ಫ್ರೈ ಮಾಡಲಿಕ್ಕೆ ಎಣ್ಣೆ ಕೂಡ ರೆಡಿಯಾಗಿದೆ. ಸ್ವಲ್ಪವೇ ಹಿಟ್ಟು ತೆಕ್ಕೊಂಡು ಇದನ್ನು ಫ್ರೈ ಮಾಡ್ತಾ ಬರೋಣ. ಫ್ಲೇಮ್ ಲೋದಿಂದ ಮೀಡಿಯಂ ನಡುವಲ್ಲಿ ಇಟ್ಟುಕೊಳ್ಳಿ. ನಾನು ಮೀಡಿಯಂ ಗಾತ್ರದಲ್ಲಿ ಬೋಂಡಾ ರೆಡಿ ಮಾಡಿಕೊಳ್ತೇನೆ. ಉಡುಪಿ ಕಡೆಗಳಲ್ಲಿ ಇದನ್ನು ಅಂಬೊಡೆ ಅಂತ ಹೇಳ್ತಾರೆ. ಹಿಟ್ಟು ಇನ್ನೂ ಸ್ವಲ್ಪ ಗಟ್ಟಿ ರುಬ್ಬಿ ನಡುವಿನಲ್ಲಿ ತೂತು ಮಾಡಿದರೆ ತೂತು ವಡೆ ಅಂತ ಹೇಳ್ಬೋದು. ಸೂಪ್ನೊಂದಿಗೆ ಇದನ್ನು ಸರ್ವ್ ಮಾಡಿದರೆ ಬೋಂಡಾ ಸೂಪ್ ಅಂತ ಹೇಳ್ತಾರೆ. ಮಾಡುವ ವಿಧಾನದಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ 3 ಬಗೆಯ ತಿಂಡಿ ಒಂದೇ ಹಿಟ್ಟಲ್ಲಿ ರೆಡಿ ಆಗ್ತದೆ. ಎಲ್ಲವನ್ನು ಇದೇ ರೀತಿ ಗೋಲ್ಡನ್ ಕಲರ್ ಬರುವ ತನಕ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಿಕೊಳ್ತಾನೆ. ಇಲ್ಲದ್ರೆ ಒಳಗಡೆ ಹಿಟ್ಟು ಹಸಿಯಾಗೇ ಇರ್ತದೆ. ಎಲ್ಲವನ್ನು ಇದೇ ರೀತಿ ಫ್ರೈ ಮಾಡಿಕೊಂಡು ಪ್ಲೇಟಿಗೆ ಹಾಕ್ಕೊಳ್ತಾನೆ. ಸೂಪ್ ಮಾಡಲಿಕ್ಕೆ ನಾನಿಲ್ಲಿ 3/4 ಕಪ್ಪಿನಷ್ಟು ಹೆಸರು ಬೇಳೆಯನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ. ಇದಕ್ಕೆ 1 ಟೊಮೆಟೊವನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತೇನೆ. ಹಾಗೆ ಮುಳುಗುವಷ್ಟು ನೀರು ಹಾಕ್ಕೊಳ್ಳೋಣ. ಅರ್ಧ ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುಕ್ಕರಲ್ಲಿ ಬೇಯಿಸಿಕೊಳ್ತೇನೆ. 2 ವಿಸಿಲ್ ಬರುವಷ್ಟು ಬೇಯಿಸಿಕೊಳ್ಳೋಣ. ಹೆಸರು ಬೇಳೆ ಎಲ್ಲ ಈ ರೀತಿಯಾಗಿ ಚೆನ್ನಾಗಿ ಬೇಯಬೇಕು. ಇದು ಸ್ವಲ್ಪ ಸ್ಮ್ಯಾಶ್ ಆಗಲಿ, ಅದಕ್ಕೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ತಾನೆ. ಇದನ್ನು ಪುನಃ ಒಗ್ಗರಣೆ ಒಟ್ಟಿಗೆ ಬೇಯಿಸಿಕೊಳ್ಬೇಕು. ಅದಕ್ಕೆ ಒಗ್ಗರಣೆ ರೆಡಿ ಮಾಡಿಕೊಳ್ಳೋಣ. ಸ್ವಲ್ಪ ಎಣ್ಣೆ, ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಗೆ ಸಣ್ಣಗೆ ಕಟ್ ಮಾಡಿದ ಸ್ವಲ್ಪ ಶುಂಠಿ, ಹಸಿಮೆಣಸು, 10 ಎಸಳಿನಷ್ಟು ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾನೆ. ಒಗ್ಗರಣೆ ಫ್ರೈ ಮಾಡಲಿಕ್ಕೆ ಇಟ್ಟುಕೊಂಡಿದ್ದೇನೆ. ಅದೇ ಸಮಯದಲ್ಲಿ ಹೆಸರು ಬೇಳೆ ಬೇಯಿಸಿದ ಪಾತ್ರೆಗೆ ರುಚಿಗೆ ತಕ್ಕಷ್ಟು ಉಪ್ಪು, 1.5 ಗ್ಲಾಸ್ನಷ್ಟು ನೀರು ಕೂಡ ಹಾಕ್ಕೊಳ್ತಾನೆ. ಇನ್ನು ರೆಡಿ ಮಾಡಿದ ಒಗ್ಗರಣೆ ಕೂಡ ಹಾಕ್ಕೊಳ್ಳೋಣ. ಸೂಪ್ ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಇನ್ನು ಇದನ್ನು ಒಲೆಯಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಒಮ್ಮೆ ಕುದಿಸಿಕೊಳ್ಳೋಣ. 1-2 ನಿಮಿಷ ಚೆನ್ನಾಗಿ ಕುದಿಲಿ. ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೆ ಕೊನೆಯಲ್ಲಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಮ್ಮೆ ಕುದಿಲಿಕ್ಕೆ ಬಿಡಿ. ಆಮೇಲೆ ಗ್ಯಾಸ್ ಆಫ್ ಮಾಡಿಕೊಳ್ಳಿ. ಈಗ ಸೂಪ್ ರೆಡಿ ಆಯಿತು. ಇನ್ನೊಂದು ಬೌಲಲ್ಲಿ ಬೋಂಡಾ ಇಟ್ಟು ಮೇಲ್ಗಡೆ ಸೂಪ್ ಹಾಕೊಳ್ಳಿ. ಬೋಂಡಾ ಮುಳುಗುವಷ್ಟು ಸೂಪ್ ಹಾಕ್ಕೊಳ್ಬೇಕು. ಈಗ ಬೋಂಡಾ ಸೂಪ್ ರೆಡಿ. ಇದನ್ನು 1 ನಿಮಿಷ ಹಾಗೆ ಬಿಟ್ಟು ಆಮೇಲೆ ಸರ್ವ್ ಮಾಡಿದರೆ ಬೋಂಡಾ ಎಲ್ಲ ಸೂಪ್ ಎಳೆದುಕೊಂಡು ಮೃದು ಆಗ್ತದೆ. ಹಾಗೆ ತಿನ್ನಲಿಕ್ಕೆ ಕೂಡ ಒಳ್ಳೆ ರುಚಿ ಆಗ್ತದೆ. ಕರ್ನಾಟಕದ ಸ್ಪೆಷಲ್ ಡಿಶ್ ಬೋಂಡಾ ಸೂಪ್ ವಿಧಾನ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಇನ್ನೊಂದು ಸ್ಪೆಷಲ್ ಅಡುಗೆಯೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು. ಬಾಯ್.